ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆ ತಿಳಿಸುತ್ತಾ ಜೀವಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಬೈಬಿಲ್ ಗ್ರಂಥದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13:5 ದೇವರು ನಮಗೆ ಹೇಳುವುದೇನೆಂದರೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ. ಹೌದು ಪ್ರಿಯ ದೇವರ ಮಕ್ಕಳೇ, ನಮ್ಮ ಕರ್ತನು ನಮ್ಮ ಜೊತೆಯಾಗಿ ನಡೆಯುವ ಮತ್ತು ನಮ್ಮನ್ನು ಕಾಯುವ ದೇವರು. ದೈವ ಕುಮಾರನಾಗಿದ್ದಾಗ್ಯೂ ಮನುಷ್ಯ ಕುಮಾರನಾಗಿ ಜನಿಸಿ ಈ ಲೋಕದಲ್ಲಿ ಸಂಚರಿಸಿದಾತನು ತನ್ನನ್ನು ನಂಬಿದ ಮಕ್ಕಳು ಆತನನ್ನು ರಕ್ಷಕನಾಗಿ ಅಂಗೀಕರಿಸಿದವರನ್ನು ಸಂರಕ್ಷಿಸುವ ದೇವರು. ಅನೇಕ ಸಾರಿ ನಾವು ಬದುಕನ್ನು ಎದುರಿಸಲಾಗದೆ ಸಹಾಯಕ್ಕಾಗಿ ಎದುರು ನೋಡುವಾಗ ಕರ್ತನೆ ನಮ್ಮನ್ನು ಕೈ ಹಿಡಿದು ನಡೆಸುವಾತನು. ಆತನು ಎಂದಿಗೂ ಮಾರ್ಪಡದ ದೇವರು. ಮನುಷ್ಯರಿಗೆ ಭಯಪಟ್ಟು ನಾವು ಬದುಕುವಾಗ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ ಯೇಸು ಪ್ರಭು ನಮಗೆ ಭರವಸೆ ಕೊಟ್ಟಿದ್ದಾರಲ್ಲವೇ. ಅನೇಕ ಸಾರಿ ನಾವು ನಂಬಿರುವವರು ನಮ್ಮ ಕೈ ಬಿಡಬಹುದು, ತಂದೆ ತಾಯಿಗಳು ತಿರಸ್ಕರಿಸಬಹುದು. ಆದರೆ ಪರಲೋಕದಲ್ಲಿ ಸಿಂಹಾಸನಾರೂಢನಾಗಿರುವ ಯೇಸು ಪ್ರಭು ನಮ್ಮನ್ನು ಪ್ರತಿ ಕ್ಷಣವೂ ಕಾಯುವ ದೇವರು. ಮಾನವನ ಪ್ರೀತಿ ಪ್ರೇಮಗಳು ನಶ್ವರವಾದದ್ದು, ಕ್ಷಣಿಕವಾದದ್ದು. ಆದರೆ ದೇವರ ಪ್ರೇಮವು ಶಾಶ್ವತವಾದದ್ದು. ನಂಬಿಕೆ ನಿರೀಕ್ಷಣೆಯಿಂದ ಮುಂದೆ ಸಾಗೋಣ, ಕ್ರಿಸ್ತನಲ್ಲಿ ಭರವಸವಿಡೋಣ, ಏಕೆಂದರೆ ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಕ್ರಿಸ್ತನ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್.